ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರಾಣಿ ಸತ್ಯ ಹೇಳಕ್ಕೆ ಅಂತ ಒಪ್ಕೊಂಡಿರ್ತಾಳೆ. ಅದನ್ನ ನಾವು ತಂದೆ ಸ್ನೇಹಗೆ ಹೇಳ್ತಾಳೆ. ಹಾಗಾಗಿ ಸ್ನೇಹ ಮಾತಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿರ್ತಾಳೆ. ತುಂಬ ಥ್ಯಾಂಕ್ಸ್ ಅಂಕಲ್, ರಾಣಿ ಸತ್ಯ ಹೇಳಕ್ಕೆ ಒಪ್ಕೊಂಡಿದ್ದು ನಂಗಂತೂ ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ನನ್ನ ಜೀವನ ಸರಿಯಾಯ್ತನೋ ಅಂತ ಅನಿಸಿದೆ. ಅಷ್ಟು ಖುಷಿ ಆಗ್ತಿದೆ ಅಂಕಲ್, ರಾಣಿ ಒಪ್ಕೊಂಡಿದ್ದು ತುಂಬಾ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ರಾಣಿ ಹತ್ರ ಬರ್ತಾಳೆ. ನೀನೇನು ವರಿ ಮಾಡಬೇಡ ಆಯಿತಾ, ನೀನು ಹೇಳ್ತಿರೋದು ಸತ್ಯನೇ ಹೇಳ್ತಾ ಇದೀಯಾ, ಇರೋ ಸತ್ಯನ. ಮೋಸದಿಂದ ಮದುವೆ ಆದರೆ ಯಾರು ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ರಾಣಿ. ಇಲ್ಲಿ ಮೋಸದ ಮದುವೆ ನಡೆದಿದೆ. ಹಾಗಾಗಿ ನೀನು ಅದನ್ನು ಸರಿಪಡಿಸೋಕ್ಕೋಸ್ಕರ ನೀನು ಹೇಳ್ತಾ ಇದೀಯಾ. ಅವಳು ನಿನ್ನ ಚೈಲ್ಡ್ಹುಡ್ ಫ್ರೆಂಡೇ ಆಗಿರ್ಬೋದು, ಆದರೆ ಇಲ್ಲಿ ಅವಳು ಮೋಸದ ಮದುವೆ ಆಗಿದೆ. ನನಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ ರಾಣಿ ಆಯಿತಾ. ನೀನೇನು ಬೇಜಾರು ಮಾಡ್ಕೋಬೇಡ ಆಯಿತಾ. ನಾನು ನಿನ್ನ ಲೈಫ್ನ ಸೆಟಲ್ ಮಾಡ್ತೀನಿ. ನೀನು ಯಾರ ಮನೆ ಕೆಲಸಕ್ಕೂ ಕೂಡ ಹೋಗಬೇಕಾಗಿಲ್ಲ. ನಿನ್ನ ತಂದೆ ನಿನ್ನ ಕುಟುಂಬನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂಕಲ್. ರಾಣಿ ಸತ್ಯ ಹೇಳೋಕ್ಕೆ ಒಪ್ಕೊಂಡಿಕ್ಕೆ ತುಂಬ ಖುಷಿ ಆಯಿತು. ಸತ್ಯ ಹೇಳಿದರೆ ನಾನು ಒಂದು ಸೈಡ್ನ ನಿಮ್ಮ ಹೆಸ್ರಿಗೆ ಬರ್ಕೊಡ್ತೀನಿ ಅಂಕಲ್ ಅಂತ ಹೇಳ್ತಾಳೆ. ಆಯ್ತಮ್ಮ, ಎಲ್ಲಿಗೆ ಬರಬೇಕು ಅಂತ ಹೇಳು, ನಾವು ಬರ್ತೀವಿ ಅಂತ ಹೇಳ್ತಾರೆ. ಅಂಕಲ್ ನಾನೀಗ ಒಂದು ಹೇಳ್ತೀನಿ, ನೀವು ಹಾಗೆ ಮಾಡಿ ಅಂತ ಹೇಳ್ತಾರೆ. ಯಾವಾಗ ಏನು ಅಂತ ನಾನು ಹೇಳ್ತೀನಿ. ಈಗ ಎಲ್ಲರೂ ಕೂಡ ನೀವು ನನ್ನ ಜೊತೆ ಬರಬೇಕು ಅಂತ ಹೇಳ್ತಾರೆ. ಯಾಕಮ್ಮ ಅಂತ ಕೇಳ್ತಾಳೆ. ಆ ಪ್ರೇಮ ತುಂಬಾ ಚಾಲಾಕಿ ಇದ್ದಾಳೆ, ಏನು ಮಾಡೋಕ್ಕೂ ಕೂಡ ಏಸಲ್ಲ ಅವಳು. ಹಾಗಾಗಿ ರಾಣಿ ಮೈಂಡನ್ನ ವಾಶ್ ಮಾಡ್ತಾಳೆ. ನಾವು ಬರಬೇಕಾ ನಿನ್ನ ಜೊತೆ ಅಂತ ರಾಣಿ ಕೇಳ್ತಾಳೆ. ಹೌದು ರಾಣಿ, ನಿಮ್ಮ ಫೋನೆಲ್ಲ ಸ್ವಿಚ್ ಆಫ್ ಮಾಡಿ ನಾನು ಒಂದು ಜಾಗದಲ್ಲಿ ನಿಮ್ಮನ್ನ ಸೇಫಾಗಿ ಇಟ್ಟಿರ್ತೀನಿ, ಸೊ ನೀವು ಅಲ್ಲಿ ಇರ್ಬೋದು ಆಯಿತಾ. ಆ ಸತ್ಯ ಯಾವಾಗ ಹೇಳಬೇಕು ಅಂತ ಹೇಳ್ತೀನೋ ಆಗ ನಮ್ಮ ಕಡೆಯವರು ನಿಮ್ಮನ್ನ ಕರ್ಕೊಬರ್ತಾರೆ. ಹಾಗೆ ನೀವು ಸತ್ಯ ಹೇಳಿದ್ರೆ ಸಾಕು, ಒಪ್ಕೊಂಡ್ರೆ ನನ್ನ ಲೈಫು ಒಂಥರ ಸೆಟಲ್ ಆದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಆಗ ಪ್ರೇಮ ಮನಸ್ಸಲ್ಲಿ, ಪ್ರೇಮ ಯುವರ್ ಚಾಪ್ಟರ್ ಈಸ್ ಫಿನಿಶ್ ಅಂತ ಮನಸ್ಸಲ್ಲಿ ಅನ್ಕೋತಿರ್ತಾಳೆ. ಇನ್ನೊಂದು ಕಡೆ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಮನೆಗೆ ಹೋಗ್ತಾ ಇರ್ತಾಳೆ. ಮಹಾದೇವ ಹಾಗೆ ಹಾಡು ಹೇಳ್ಕೊಂಡು ಕೂತಿರ್ತಾನೆ. ಆಗ ಏನಿದು ಹಿಂಗೆ ಸಾಂಗ್ ಆಡ್ತಾನಲ್ಲ, ಅಪ್ಪ ರಾಮ ದಯವಿಟ್ಟು ಸ್ವಲ್ಪ ನಿಲ್ಲಿಸ್ತೀಯಾ ಅಂತ ಹೇಳ್ತಾಳೆ. ಏನು ನಿಲ್ಲಿಸ್ತೇನೆ, ನನಗೆ ಬೇಜಾರಾಗ್ತಿದೆ, ಅದಕ್ಕೆ ನಾನು ಹಾಡಾಕತ್ತಿದ್ದೀನಿ, ಹಾಡು ಹೇಳ್ತಿದ್ದೀನಿ. ಅಪ್ಪ ನಿಂಗೆ ಈ ಥರ ಹಾಡು ನನಗೆ ಕೇಳೋಕ್ಕಾಗ್ತಿಲ್ಲ ಅಂತ ಹೇಳ್ತಾಳೆ. ಪ್ರೀಚೆ ಅಂತ ಜೋರಾಗಿ ಹಾಡು ಹೇಳ್ತಿರ್ತಾನೆ. ದಯವಿಟ್ಟು ನೀನು ಹಾಡು ನಿಲ್ಲಿಸ್ತೀಯಾ ಅಂತ ಹೇಳ್ತಾಳೆ. ಬಾನಿಗೊಂದು ಎಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ ಅಂತ ಅವಳು ಕೂಡ ಹಾಡು ಹೇಳ್ತಿರ್ತಾಳೆ. ಹಾಗೆ ಒಬ್ರಿಗೊಬ್ರು ಹಾಡನ್ನ ಹಾಗೆ ಚೇಂಜ್ ಮಾಡಿಕೊಡ್ತಾ ಕೂತಿರ್ತಾರೆ. ನಿಂಗೆ ಏನು ಕಷ್ಟ ಇವಾಗ, ನೀನಂತೂ ಮಾತಾಡಲ್ಲ, ನನ್ನ ಹಾಡೋಕ್ಕೂ ಬಿಡಲ್ಲ, ಸೊ ಇಲ್ಲ ಸಾಂಗ್ ಕೇಳೋಕ್ಕೂ ಬಿಡಲ್ಲ, ಯಾಕೆ ಈಗ ಆಡ್ತಿದ್ಯಾ ಅಂತ ಹೇಳ್ತಾಳೆ. ನನಗೆ ನೀನು ಆಡ್ತಾಯಿದ್ರೆ ನನಗೆ ಕಿವಿಯೆಲ್ಲ ನೋವು ಬರುತ್ತೆ, ದಯವಿಟ್ಟು ನೀನು ಹಾಡ್ಬೇಡ, ಮೊದಲು ನಿಲ್ಲಿಸ್ಬಿಡು ಅಂತ ಹೇಳ್ತಾಳೆ. ಮತ್ತೆ ಮಹಾದೇವ ಕಾವ್ಯ ಓ ಕಾವ್ಯ ಕಾಡ್ರಾಕ್ಷಸಿ ಅಂತ ಹೇಳ್ತಿರ್ತಾರೆ. ನಿಂಗೆ ನೋಡೋ ನನ್ನನ್ನು ಸುಮ್ಮನೆ ಕೋಪ ಬರಿಸ್ಬಿಡ, ಅದನ್ನೆಲ್ಲ ಮಾತಾಡಿ ಮತ್ತೆ ಸುಮ್ಮನೆ ಇರು, ವಟ ಅಂದ ಯಾಕಂತ ಇದೆಯಾ, ಅಷ್ಟೊಂದು ಮಾತಾಡ್ತಿದ್ಯಲ್ಲ, ನನಗೆ ಇರಿಟೇಷನ್ ಮಾಡಲಿಲ್ಲ ಅಂದರೆ ನಿನಗೆ ಸಮಾಧಾನನೇ ಇರಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಕಾವ್ಯ ಮುಂದೆ ಹಾಗೆ ಒಂದು ಗಾಡಿ ಬರ್ತಿರುತ್ತೆ. ನಿಲ್ಸು ಅಂತಾಳೆ. ಯಾಕೆ ಅಂದಾಗ ಅದರಲ್ಲಿ ಆ ರಾಣಿನ ಕೂರಿಸ್ಕೊಂಡು ಹೋಗ್ತಿರ್ತಾಳೆ. ಯಾಕೆ ನಿಲ್ಸು ಅಂತಿದೆಯಾ, ಒಂದು ನಿಮಿಷ ನಿಲ್ಸು ಅಂತ ಹೇಳ್ಬಿಟ್ಟು ರಾಣಿ ಅಳ್ತಾ ಇರ್ತಾಳೆ. ಆಗ ಅದನ್ನು ಅವಳು ಕೂಡ ಕಾವ್ಯ ಅದನ್ನು ಕಾರಿಂದ ನೋಡ್ತಿದ್ದಲ್ಲಿ, ಯಾರು ಏನಾಯಿತು ಅಂತ ಹೇಳ್ತಾರೆ. ನೀನು ಈಗ ಮನೆಗೆ ಹೋಗ್ಬೋದಾ, ಮನೆ ಕರ್ಕೊಂಡು ಹೋಗ್ತೀಯಾ, ಯಾಕೆ ನಿಲ್ಸು ಅಂತೀಯಾ, ಹೋಯ್ಕು ಅಂತೀಯಾ, ಅಯ್ಯೋ ಏನೂ ಇಲ್ಲ ನೀನು ಹೊರಡು ಮೊದಲು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಸರಿ ಆಯಿತು ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಮಹಾದೇವ. ರಾಣಿ ಯಾಕೆ ಅದರಲ್ಲಿ ಹೋಗ್ತಿದ್ದಾಳಲ್ಲ ಅಂತ ಅದು ಸ್ವಲ್ಪ ಅವಳಿಗೆ ಡೌಟು. ಇನ್ನೊಂದು ಕಡೆ ಮಹೇಶ್ವರಿ ಮತ್ತು ಕಿಟ್ಟಿ ಇಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ. ಯಾಕೆ ಇಲ್ಲಿ ಕರ್ಕೊಬಂದೆ ಅಂತ ಕಿಟ್ಟಿ ಕೇಳ್ತಾನೆ. ಸ್ನೇಹ ಇಲ್ಲಿಗೆ ಬನ್ನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಏನೋ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಅಂದ್ಕೊಳೋ, ಅದೇ ಇನ್ನೂ ಬಂದೇ ಇಲ್ಲ ಕಣೋ, ಬರ್ತಾಳೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸ್ನೇಹ ಬರ್ತಾಳೆ. ಆಂಟಿ ಗುಡ್ ನ್ಯೂಸ್. ಆಂಟಿ ಅಲ್ಲ ಅತ್ತೆ, ಏನು ಗುಡ್ ನ್ಯೂಸ್ನ, ಏನಾಯಿತು, ಏನು ವಿಷಯ? ಆ ರಾಣಿ ನನ್ನ ಕೈ ಸಿಕ್ಬಿದ್ಲು, ಎಲ್ಲ ವಿಷಯನೂ ಕೂಡ ಹೇಳೋದಕ್ಕೆ ಒಪ್ಕೊಂಡಿದ್ದಾಳೆ. ರಾಮ್ ಫೋನ್ನ ಅವಳೇ ತೆಕ್ಕೊಟ್ಟಿದ್ದು, ಸೊ ಅವಳಿಗೆ ಮೆಸೇಜ್ ಕಳಿಸ್ಕೊಂಡು ಅಲ್ಲಿ ಸುಳ್ಳು ಸಾಕ್ಷಿನ ಹೇಳಿದ್ದಾಳೆ ಆಂಟಿ, ಅದನ್ನೆಲ್ಲ ನನ್ನ ಜೊತೆ ಹೇಳಿದ್ದಾಳೆ ಅಂತ ಹೇಳ್ತಾರೆ. ಸಿಕ್ಕಾಕೊಳ್ಳಿ ಆ ಪ್ರೇಮ, ಈ ಸರಿ ಒಂದು ಗತಿ ಕಾಣಿಸ್ತೀನಿ ಅವಳಿಗೆ ಅಂತ ಹೇಳ್ತಾರೆ. ಹ್ಞೂ ಆಂಟಿ, ಅವಳನ್ನ ಸರಿಯಾಗಿ ಮಟ್ಟ ಹಾಕಬೇಕು, ನಾನು ನಿಮ್ಮ ಮನೆ ಸೊಸೆಯಾಗಿ ಬರೋವಂಥ ಕನಸು ನನಸಾಗ್ತಿದೆ ಆಂಟಿ, ನನಗಂತೂ ತುಂಬ ಖುಷಿ ಆಗ್ತಿದೆ ಅತ್ತೆ ಅಂತ ಹೇಳ್ತಿರ್ತಾಳೆ. ಪ್ರೇಮನ್ ಮಾತ್ರ ಸುಮ್ಮನೆ ಬಿಡೋದು ಬೇಡ ಅಂತ ಹೇಳ್ತಿರ್ತಾಳೆ ಮಹೇಶ್ವರಿ. ಹೌದು, ಆದರೂ ಕೂಡ ನಿನ್ನ ಮಾತನ್ನ ಯಾರು ನಂಬ್ತಾರೆ ಅಂತ ಕಿಟ್ಟಿ ಹೇಳ್ತಿರ್ತಾರೆ. ಅದಕ್ಕೆಲ್ಲ ಸಾಕ್ಷಿ ಸಮೇತ ನನ್ನ ಹತ್ರ ಇದೆ, ನಾನು ಅವ್ರನ್ನ ಕರ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಹೌದಾ, ಒಳ್ಳೆ ಕೆಲಸ ಆಯ್ತಮ್ಮ, ಆದಷ್ಟು ಬೇಗ ನೀನು ರಾಮ್ ಕೈನ ಹಿಡಿಬೋದು. ಮತ್ತು ನಾನು ಈ ದಿನಕ್ಕೋಸ್ಕರನೇ ತುಂಬ ಆಸೆ ಪಡ್ತಿದ್ದೆ, ರಾಮ್ ಕೈಲಿ ಆದಷ್ಟು ಬೇಗ ತಲೆ ಕೆಟ್ಟಿಸ್ಕೊಂಡು ನಿಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾರೆ. ಈ ಸರಿ ಮಾತ್ರ ಆ ಪ್ರೇಮನ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಹಾಗೆ ಪ್ರೇಮ
ರಾಮ್ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾಳೆ ವಿಡಿಯೋ ಕಾಲಲ್ಲಿ. ಏನು ಮಾಡ್ತಿದ್ಯಾ ನೋಡು, ಬಟ್ಟೆ ಎಲ್ಲ ಎತ್ಕೋತಾ ಇದ್ದೀನಿ, ಬರ್ತಾಯಿದ್ದೀನಿ ನಾಳೆ ಅಂತ ಹೇಳ್ತಾರೆ. ಹೌದಾ, ಪೂಜೆ ಎಲ್ಲ ಮುಗೀತಾ? ಹಾಂ, ಪೂಜೆ ಎಲ್ಲ ಮುಗೀತು, ನಾನು ಬರ್ತಾಯಿದ್ದೀನಿ ನಾಳೆ ಅಂತ. ಹೌದಾ, ಸರಿ ಆಯಿತು ಬಾ, ಇನ್ನೇನಾರ ಇದೆಯಾ? ಇನ್ನೇನೂ ಇಲ್ಲ ಅಂತ ಹೇಳ್ತಾರೆ. ಸರಿ ಬಾಯ್, ನಂಗೊಂದು ಸ್ವಲ್ಪ ಕೆಲಸ ಇದೆ. ಆಯಿತು, ನಿನ್ನ ಜೊತೆ ಬಂದು ನಾಳೆ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಮಾತಾಡ್ಬೇಕಾದ್ರೆ ಕರೆಕ್ಟಾಗಿ ಸ್ನೇಹ ಬಂದು ಪ್ರತ್ಯಕ್ಷ ಆಗಿ ನಿಂತಿರ್ತಾಳೆ. ಓಹೋ, ಏನು ತುಂಬ ಖುಷಿಯಲ್ಲಿದೆಯಾ ಅಂತ ಅನಿಸುತ್ತೆ. ನಾಳೆ ರಾಮನೆಗೆ ಹೋಗಬೇಕು ಅಂತ ತುಂಬ ಕನಸು ಕಾಣ್ತಿರ್ಬೇಕಲ್ವ. ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳ್ತಾರೆ. ನೀನು ಯಾಕೆ ಬಂದೆ ಅಂದರೆ ನಿಮ್ಮ ಮನೆ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನಿನ್ನನ್ನು ಯಾರೇ ಕರೆದಿದ್ದು? ನನ್ನನ್ನು ಯಾಕೆ ಕರಿಬೇಕು, ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಹಲೋ, ಏನು ಮತ್ತೆ ಕಿತಾಪತಿ ಮಾಡೋಕ್ಕೆ ಬಂದಿದ್ಯಲ್ಲ? ಇನ್ನೇನು ಕಿತಾಪತಿ ಮಾಡೋಕ್ಕೆ ಬಂದಿದ್ಯಾ ನೀನು? ನಡಿಯೇ ಮೊದಲು ಇಲ್ಲಿಂದ. ನಾನು ಹೋಗಲ್ಲ, ನಾನು ನಿಮ್ಮ ಮನೆ ನೋಡಬೇಕು ಅಂತ ಬಂದಿದ್ದೀನಿ, ಸೊ ಹಂಗಾಗಿ ಹೋಗ್ತೀನಿ. ಅಷ್ಟೊಂದು ಕನಸೆಲ್ಲ ಕಾಣಬೇಡ, ರಾಮ್ ಜೊತೆ ಹೋಗ್ತೀನಿ, ರಾಮ್ ಜೊತೆ ಇರ್ತೀನಿ ಅಂತ, ಆಯಿತಾ? ಏನು ಹೇಳ್ತಿದ್ಯಾ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಒಳಗಡೆ ಬರ್ತಾಳೆ. ನಿಂತ್ಕೊಳ್ಳೆ, ಹೋಗ್ಬೇಡ ಅಂತ ಅಂದರೂ ಬರ್ತಾಳೆ. ಅದೇ ಟೈಮ್ಗೆ ಕಾವ್ಯನೂ ಬಂದು, ನಿನ್ನನ್ನು ಯಾರೇ ಕರೆದಿದ್ದು ಇಲ್ಲಿ, ನಿನ್ನ ಯಾರೇ ಬರೋಕ್ಕೆ ಹೇಳಿದ್ದು ಅಂತ ಹೇಳ್ತಾರೆ. ಅಯ್ಯೋ, ಮನೆ ನೋಡೋಂಗಾಯ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಸರಿ ಆಯಿತು, ಯಾಕೆ ಬಂದಿದ್ಯಾ ಅಂತ ಕೇಳ್ತೀನಿ ಅಂತಾನೆ ಹೇಳು. ಅದೇ ಹೇಳಿದ್ನಲ್ಲ ಅಂತ ಹೇಳ್ತಾರೆ. ನಿನ್ನ ಬಗ್ಗೆ ನನ್ನ ಬಗ್ಗೆ ಹೇಳೋವಷ್ಟು ಏನು ನಾನೇನು ಚಿಕ್ಕೊಳ್ಳಲ್ಲ, ನಾನು ದೊಡ್ಡ ಹುಡುಗಿ. ನಮ್ಮ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಇಡೀ ಎಂಟೈರ್ ಎಲ್ಲರಿಗೂ ಗೊತ್ತು. ಹಲೋ, ನಾನು ನಿಮ್ಮನ್ನ ಕೇಳ್ತಾ ಇಲ್ಲ, ಆಯಿತಾ? ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ. ಆಗ ಪ್ರೇಮ ಇದ್ದಳು, ನಮ್ಮ ತಂದೆ ತಾಯಿ ಬಂದವ್ರನ್ನ ಓಡಿಸ್ಬೇಕು ಅಂತ ಹೇಳಿಲ್ಲ, ನೀವು ಯಾಕೆ ಬಂದಿದ್ಯಾ ಅಂತ ಹೇಳಿಬಿಟ್ಟು ಇಲ್ಲಿಂದ ಹೋಗ್ತಾಯಿರೋ. ಹಲೋ ಹೇಳ್ತೀನಿ, ಒಂದು ನಿಮಿಷ ಸಮಾಧಾನ ಆಯಿತಾ? ಹಾಂ, ಏನು ತುಂಬ ಖುಷಿಯಾಗಿರ್ಬೇಕಲ್ಲ, ಗಂಡು ಮನೆಗೆ ಹೋಗ್ತಿದ್ದೀನಿ ಅಂತ. ನೀನು ಹೋಗಲ್ಲ, ಇದೇ ಕೊನೆಯ ಲಾಸ್ಟು. ನಿನ್ನ ಬಣ್ಣ ಎಲ್ಲನೂ ಬಯಲು ಮಾಡ್ತಿದ್ದೀನಿ. ನೀನು ಎಷ್ಟು ನನಗೆ ಅವಮಾನ ಮಾಡಿದ್ಯಾ, ಅದ್ರ ತಕ್ಕಂಗೆ ನಿನಗೆ ಕೊಡ್ತೀನಿ ಕದೆ ಅಂತ ಹೇಳ್ತಿದ್ದೆ. ಏನೇ ಮಾತಾಡ್ತಿದ್ಯಾ ನೀನು? ಯಾವಾಗಿದ್ರೂ ಒಳ್ಳೆ ಜಗಳ ಆಡೋಕ್ಕೆ ಬರ್ತೀಯಾ? ಹಾಂ, ನೀನು ಯಾರೇ ಇಲ್ಲಿ ಕರೆದಿದ್ದು ಅಂತ ಹೇಳ್ತಾಳೆ. ಅದೇ ಟೈಮಿಗೆ ಒಂದು ಫೋನ್ ಬರುತ್ತೆ. ಹಾಂ, ಎಲ್ಲ ರೆಡಿ ಇದೆಯಾ? ಹಾಂ, ರೆಡಿ ಇದೆ. ಕಣೆ ರೆಡಿ ಇದೆ, ಕಾಯ್ತಾ ಇರು, ಆಯಿತಾ? ನೀನು ಬರ್ತೀಯೋ ಇಲ್ವೋ ಅನ್ನೋದನ್ನು ನೋಡ್ಕೊತಿರು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನೋಡ್ತಾ ಇರು. ನೀನು ಕಟ್ಟಿದ್ದಲ್ಲ ಸುಳ್ಳಿನ ಕೊಟ್ಟೆ, ಅದನ್ನೆಲ್ಲ ಬೀಳಿಸ್ತೀನಿ. ನಿನ್ನ ಸತ್ಯ ಎಲ್ಲ ನನ್ನ ಕೈಲಿದೆ, ನನ್ನ ಮುಷ್ಟಿಯಲ್ಲಿದೆ. ಇವಾಗ ಅನುಭವಿಸ್ತೀಯ ನೋಡು. ನನಗೆ ಅವಮಾನ ಮಾಡಿದೆಯಲ್ವಾ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀನಿ ಕಡೆ ಅಂತ ಹೇಳ್ತಾರೆ. ಹೋಗೆ ಮೊದಲು ಇಲ್ಲಿಂದ, ನೋಡ್ತಾ ಇರು, ನೀನು ಬರ್ತೀಯೋ ಇಲ್ಲೇ ಇರ್ತೀಯೋ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಏನಕ್ಕ ಇದು ಏನೇನೋ ಹೇಳ್ತಿದ್ದಾಳೆ ಅಂತ ಹೇಳ್ತಾಳೆ. ಆಗ ಸತ್ಯನಾರಾಯಣ ಕೂಡ, ಏನಮ್ಮ ಇದು ಹಿಂಗೆ ಮಾತಾಡ್ತಿದ್ದಾಳೆ ಇವಳು, ಏನೋ ಅದು ಇದು ಸತ್ಯ ಬಯಲು ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಏನು ವಿಷಯ ಇದು ನಿಮ್ಮದು ಅಂತ ಕೇಳ್ತಾರೆ. ಅಯ್ಯೋ ಅಪ್ಪ, ಇವಳು ಯಾವಾಗಲೂ ಇದೇ ರೀತಿ, ಯಾವಾಗಲೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಾಳೆ, ಅಂಥದ್ದು ಏನೂ ಇಲ್ಲ, ನೀವೇನು ಬೇಜಾರು ಮಾಡ್ಕೊಬಿಡಿ ಅಂತ ಹೇಳ್ತಾಳೆ. ಆಗ ಶಾರದನು ಕೂಡ, ಹೌದಮ್ಮ, ನನಗೆ ಯಾಕೋ ಭಯ ಆಗ್ತಿದೆ, ನಿನ್ನ ಬಣ್ಣ ಎಲ್ಲ ಬಯಲು ಮಾಡ್ತೀನಿ ಹಾಗೆ ಹೀಗೆ ಅಂತಿದ್ದು. ಅಮ್ಮ, ನೀನು ಯಾಕೆ ಎಷ್ಟೊಂದು ಟೆನ್ಷನ್ ತಗೋತಿದ್ಯಾ? ಏನೂ ಇಲ್ಲ, ಸುಮ್ಮನಿರು, ನಾನು ಬಟ್ಟೆ ಪ್ಯಾಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರೇಮ ಅಲ್ಲಿಂದ ಹೊರಟೋಗ್ತಾಳೆ. ಏನು ಹೇಳೋದೇ ಇಲ್ಲ. ಆಗ ಇನ್ನೊಂದು ಕಡೆ ಪ್ರೇಮಗೆ ಸ್ವಲ್ಪ ಭಯ ಆಗ್ತಿರುತ್ತೆ. ಏನಪ್ಪ ಇದು, ಇವಳು ಈಗ ಬಂದು ಹೀಗೆ ಹೇಳಿದ್ಲು, ಆ ಬುಡ್ಬುಡಿಕೆ ಅವ್ನು ಬೇರೆ ಹಂಗೆ ಹೇಳ್ದ, ನಿಮ್ಮ ಪ್ರೀತಿ ಗೆಲ್ತೆ ಆದರೆ ಅಗ್ನಿ ಪರೀಕ್ಷೆ ನಡೆಯುತ್ತೆ ಅಂತ, ಅವಳು ಸತ್ಯ ನನ್ನ ಕೈಲಿದೆ ಅಂತ ಹೇಳಿದ್ಲು. ಏನು ಹೇಳ್ತಿದ್ದಾಳೆ ಇವಳು, ನನಗೊಂದು ಅರ್ಥನೇ ಆಗ್ತಿಲ್ವಲ್ಲ, ಏನು ಮಾಡೋದು ಇವಾಗ ಅಂತ ಹಾಗೇ ನೆನೆಸ್ಕೊಂಡು ಕೂತಿರ್ತಾಳೆ. ಬುಡ್ಬುಡಿಕೆ ಅವನು ಹೇಳಿದ ನಿಜ ಆಗುತ್ತೆ ಅನಿಸುತ್ತೆ, ಅದಕ್ಕೆ ಈ ರೀತಿ ನಡೀತಿದೆ. ಅದರಲ್ಲೂ ರಾಣಿ ಬೇರೆ ಸಾರಿ ಅಕ್ಕ ಅಂತ ಎಲ್ಲ ಕೇಳಿದ್ಲು. ಏನೋ ಸರಿ ಇಲ್ಲ, ಏನೋ ನಡೀತಿದೆ ಇಲ್ಲಿ, ಏನು ಮಾಡೋದು ಅಂತ ಹಾಗೆ ಫುಲ್ಲು ಟೆನ್ಷನ್ ನರ್ವಸ್ ಆಗಿರ್ತಾಳೆ. ಆ ಬುಡ್ಬುಡಿಕೆ ಅವನು ಹೇಳಿದ್ದೇ ಸರಿ ಅನಿಸುತ್ತೆ, ಏನೋ ನನಗೆ ಕಂಟಕಾದಿದೆ, ಹಾಗಾಗಿ ಏನೋ ಅದಕ್ಕೆ ರಾಣಿನೂ ಕೂಡ ಸಾರಿ ಅಂತ ಕೇಳಿದ್ದು. ಒಂದ್ಸಲ ರಾಣಿನ ಮಾತಾಡ್ಸೇ ಬಿಡ್ತೀನಿ ಅಂತ ಫೋನ್ ಮಾಡ್ತಾಳೆ. ಸ್ವಿಚ್ ಆಫ್ ಅಂತ ಬಿಡ್ತೀವಿ. ಏನಿದು ಇಷ್ಟೊತ್ತಲ್ಲಿ ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ, ಅವಳು ಸ್ವಿಚ್ ಆಫ್ ಮಾಡ್ಕೊಳ್ಳಂಗಿಲ್ವಲ್ಲ? ಹೌದು, ನಾನು ಅವಳ ಮನೆ ಹತ್ರನೇ ಹೋಗ್ಬಿಡ್ತೀನಿ, ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರಕ್ಕೆ ಹೋಗೋಕ್ಕೆ ಅಂತ ಹೋಗ್ತಾಳೆ. ಇನ್ನೊಂದು ಕಡೆ ಮಹೇಶ್ವರಿ, ಅಯ್ಯೋ ಬರ್ನೇ ಇಲ್ವಲ್ಲಪ್ಪ ಸ್ನೇಹ, ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ಲು, ಬರಲಿಲ್ವಲ್ಲ, ಈ ಹುಡುಗಿ ಎಲ್ಲೋಯ್ತೋ ಏನು ಕತೆನೋ ಅಂತ ಹೇಳ್ತೆ. ಅಕ್ಕ ನೀವು ಸುಮ್ಮನಿರು, ಅವಳು ಇಳಿಮೇಲೆ ಬಂದೇ ಬರ್ತಾಳೆ ಅಂತ ಪಿ ಸೌಂಡ್ ಬಂದೇ ಬಿಡುತ್ತೆ. ಅಲ್ಲಿ ಕರೆಕ್ಟಾಗಿ ಸ್ನೇಹ ಬಂದೇ ಬಿಡ್ತಾಳೆ. ಅವಳಿಗೂ ಕೂಡ ಇಂಥ ದಿವಸಕ್ಕೋಸ್ಕರ ಅವಳು ಕೂಡ ಕಾಯ್ತಾ ಇದ್ಲು. ಅದೇ ಟೈಮ್ಗೆ ಪೂರ್ವಿ, ಅಮ್ಮ ಬಾಮ್ಮ, ಬೇಗ ಬಾಮ್ಮ, ಅಲ್ಲಿ ಆರಮ್ಮ, ಅಲ್ಲಿ ಸೌಂಡ್ ಬರ್ತಿದ್ದು, ಏನಾಯಿತು ಬಾರಮ್ಮ, ಅಲ್ಲಿ ಬಂದು ನೋಡಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾಳೆ. ಸ್ನೇಹ ಫುಲ್ ಮೆಂಚಿಂಗು, ಫುಲ್ ಖುಷಿ ತೇಲಾಡ್ತಿದ್ದಾಳೆ. ಅದರಲ್ಲಂತೂ ಅವಳಂತೂ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅದನ್ನ ನೋಡಿ ಮಹೇಶ್ವರಿ ಫುಲ್ಲು ಖುಷಿ, ಅವಳಿಗೂ ಫುಲ್ಲು ಡ್ಯಾನ್ಸ್ ಹೊಡಿತಾ ಇದ್ದಾಳೆ. ಪಿ ಹೊಡ್ಕೊಂಡು, ಡ್ರಮ್ ಸೆಟ್ ಹೊಡ್ಕೊಂಡು ಡ್ಯಾನ್ಸ್ ಕುಣಿತಾ ಬಿದ್ದಾಳೆ. ಅದು ನೋಡಿ ಮಹೇಶ್ವರಿ ಕಿಟಿಗೆಲ್ಲ ತುಂಬಾ ಖುಷಿ ಆಗ್ತಿದೆ. ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳಲ್ವಾ ಅಂತ. ಸ್ನೇಹ ಖುಷಿಗೆ ಪಾರನೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಅಷ್ಟು ಹುಚ್ಚು ಬಂದಳಂಗೆ ಡ್ಯಾನ್ಸ್ ಕುಡಿತಾ ಇರ್ತಾಳೆ. ಆಗ ಮಹೇಶ್ವರಿ, ಇಲ್ಲ ನಾನು ನಗಾಡ್ಕೊಂಡು ಖುಷಿಯಾಗಿರ್ಬೋದು, ಸ್ವಲ್ಪ ಭಯದಿಂದ ಸ್ವಲ್ಪ ಕೋಪದಿಂದ ಇರಬೇಕು ಅಂತ ಹೇಳ್ಬಿಟ್ಟು ಹಾಗೆ ಮತ್ತೆ
ಹಂಗೆ ಕೋಪದಲ್ಲಿ ನಿಂತ್ಕೋತಾಳೆ. ಏನು ಕುಣಿತಾ ಬಿದ್ದಿರ್ತಾಳೆ. ಅದೇ ಟೈಮ್ಗೆ ಕಲ್ಯಾಣಿ ಮತ್ತು ಶ್ರೀಧರ್ ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಹೇ ಏನಿದು ಹಿಂಗೆ ಕುಣಿತಾ ಇದ್ದಾಳೆ ಶ್ರೀಧರ್, ಯಾಕಿದು ಹಿಂಗೆ ಕುಣಿತಾ ಇದ್ದಾಳೆ ಅಂತ ಹೇಳ್ತಾಳೆ. ಏನಿದು ಕಲ್ಯಾಣಿ ಬಂದಿದ್ರು ಕೂಡ ಅದು ನೋಡ್ದಲೇ ಜೋರಾಗಿ ಕುಣಿತಾನೆ ಇರ್ತಾನೆ. ನಿಲ್ಲಿಸಿ, ಯಾಕಂಗೆ ಕುಣಿತಾ ಇದೆಯಾ, ಏನಾಯಿತು ಅಂತ ಕೇಳ್ತಿದ್ರೆ, ನೀವೇ ಹೇಳಿದಿರಲ್ಲ ಅತ್ತೆ ಒಳಗಡೆ ಬರಬೇಡ ಅಂತ ಹೌದು ನಾನು ಹಿಂಗೆ ಬರಬೇಡ ಅಂತ ಹೇಳಿದ್ದೀನಿ ತಾನೆ, ನಿಂಗೆ ಯಾಕೆ ಕುಣಿತಿದ್ಯಾ, ಅದಕ್ಕೆ ಒಳಗಡೆ ಬರೋಕ್ಕಾಗಲ್ವಲ್ಲ, ಅದಕ್ಕೆ ಇವರೆಲ್ಲ ಸೆಟಪ್ ಮಾಡ್ಕೊಂಡಿರೋದು, ಈ ಸೌಂಡ್ಗಾದರೂ ನೀವು ಆಚೆ ಬಂದಾಯ್ತಲ್ಲ ಅಂತ. ಸರಿ ಬಂದಾಯ್ತಲ್ಲ, ಏನು ವಿಷಯ ಅಂತ ಹೇಳಿ. ಅಯ್ಯೋ ಅತ್ತೆ, ನಾನು ನಿಮ್ಮ ಹತ್ರ ದೊಡ್ಡ ಅತ್ತೆನೇ ಮಾತಾಡಬೇಕು, ಅದಕ್ಕೋಸ್ಕರ ನಿಮ್ಮ ತಾನೇ ಮಾತಾಡಬೇಕು, ನಮ್ಮ ಮಾವನ ಹತ್ರ ಮಾತಾಡಬೇಕು ಅಂತ ಬಂದಿದ್ದೀನಿ. ಏನು ಅತ್ತೆ ಮಾವ ಅಂತ ಎಲ್ಲ ಕರಿತಿದ್ಯಾ, ಇನ್ಮೇಲೆ ನಾನೇ ನಿಮ್ಮ ಸೊಸೆ ಅಲ್ವಾ, ಹಾಗಾಗಿ ಅಂತ ಹೇಳ್ತಾರೆ. ಹಲೋ ಅದೆಲ್ಲ ಬೇಡ, ಏನು ನೀವೇ ಬರಬೇಡಿ ಅಂತ ಅಂದಿದೆ, ಈಗ ತಾಳಿ ಸಮೇತ ಬಂದಿದ್ದೀನಿ, ನೀವೇ ನನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ಮಾಡಬೇಕು, ಏನು ಅಂದ್ಕೊಂಡಿದ್ಯಾ ನೀನು ಅಂತ ಹೇಳ್ತಾರೆ. ಆ ಪ್ರೇಮನ ಬಣ್ಣ ಎಲ್ಲ ಬಯಲು ಮಾಡೋಕ್ಕೆ ಬಂದಿದ್ದೀನಿ ಅಂತ ಸ್ನೇಹ ಹೇಳ್ತಾಳೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.